ರೀ ಸ್ವಾಮಿ, ನೀವು ಜಮೀನ್ ತಗೊಂಡಿದ್ದು ನಮ್ ಸಿಂಹಕ್ ಗೊತ್ತಾ? ಸಿಂಹನ? ಯಾವನವನು? ಸಿಂಹ ಪ್ರಿಯ ಸಿಂಹ. ನೀವೆಲ್ಲ ಹಿಂಗ್ ಯಾಮಾಸಿ ಜಮೀನ್ ತಗೊಂಡಿದ್ದು ಅವ್ರಿಗೇನಾರು ಗೊತ್ತಾದ್ರೆ ನಿಮ್ಮನ್ನ ಸಿಗ್ದಾಕ್ಬಿಡ್ತಾರೆ. ಅವ್ನ್ ಗಂಡ್ಸಾಗಿದೆ, ನನ್ ಮುಂದ್ ಬರಕ್ ಹೇಳು. ನಮ್ಮೂರಿನ ಜನಗಳಿಗೆ ಕೆಲಸ ಕೊಡೋಕೆ ನೀನ್ ಯಾರ? ಎಲ್ಲಿ ಯಾರಾದ್ರೂ ಹಸ್ಕೊಟ್ಟು ಬಿದ್ದವ್ರ? ನಾವೇನೋ ಪುಕ್ಸಟ್ಟೆ ತಗೊಂಡಿಲ್ಲ, ಕೈ ತುಂಬಾ ಕಾಸು ಕೊಟ್ಟಿದೀವಿ. ಒಪ್ಪಿದ ಮಗನೇ, ಕೋಟಿ ಕೋಟಿನ ಪುಟ್ಕೋತಿ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ನಮ್ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟ ಮಡಗಿದ್ಯಾ ನೀನು? ನೋಡ್ರೆ, ಜಮೀನ್ ಕೊಂಡ್ಕೊಂಡಿರೋದು ಮಂತ್ರಿಗಳು. ಅವ್ರಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಅವನ್ ಕುಂಡಿಯಲ್ಲಿ ಬಿಸಿ ರಕ್ತ ಇದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಕಡಿ ಕಿತ್ಕೊಂಡೋಗ್ಲಿ ನೋಡ. ನಾವು ತಗೊಂಡ್ರೋ ಜಮೀನಲ್ಲಿ ಫ್ಯಾಕ್ಟ್ರಿ ಕಟ್ಟಬಾರ್ದು ಅಂತ ತಡೆದವರು ತಾವೇನೋ? ನಿಮ್ ಫ್ಯಾಕ್ಟ್ರಿ ಕಟ್ಟೋಕೆ ಹೊಸಲು ಕೊಡೋ ಭೂಮಿನೇ ಆಗ್ಬೇಕಾ? ಫ್ಯಾಕ್ಟ್ರಿ ಕಟ್ಟಕ್ ಬಿಡಲ್ವಾ ನೀವು? ಬಿಡಕ್ಕಿಲ್ಲ. ಸಾಹೇಬ್ರು ಯಾರು ಅವ್ರ ಪವರ್ ಏನಂತ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ? ನೋಡಿದ್ರ, ತಿಮ್ಮದಂತ ನಾಯಿಗಳನ್ನ ಬೆಕ್ಕಿನ ಹಾಕಿ ಸಾಕೊಂಡಿದ್ದಾರೆ. ಈಗ್ಲಾದ್ರೂ ಅವ್ರ ಪವರ್ ಏನಂತ ಗೊತ್ತಾಯ್ತಾ? ಗೆಳೆಯ, ನಾವು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕ ಕಾಯ್ತದ?